ದರ್ಶನ್ ಅನ್ನ ಸ್ಟೈಲಿಶ್ ಆಗಿ ಕರೆತಂದ ಪೊಲೀಸರಿಗೂ ಕೂಡ ನೋಟಿಸ್ ಜಾರಿ ಮಾಡಲಾಗ್ತಾ ಇದೆ. ದರ್ಶನ್ ಕರೆತಂದ ಬೆಂಗಾವಲು ವಾಹನ ಸಿಬ್ಬಂದಿಗೆ ಡಿಜಿಪಿ ಪತ್ರ ಬರೆದಿದ್ದಾರೆ. ವಾಹನ ಸಿಬ್ಬಂದಿ ವಿರುದ್ಧ ಕ್ರಮಕ್ಕೆ ಕಾರಾಗೃಹ ಇಲಾಖೆ ಡಿಜಿಪಿಗೆ ಪತ್ರ ಬರೆಯಲಾಗಿದೆ. ನಾವು ಬೆಳಗ್ಗೆಯಿಂದ ಹೇಳ್ತಾ ಇದ್ವಿ, ಕೂಲಿಂಗ್ ಗ್ಲಾಸ್ ಹಾಕೊಂಡು ಬಂದಿದ್ದಾರೆ. ಅವರ ಟಿ ಶರ್ಟ್ ಕೂಲಿಂಗ್ ಗ್ಲಾಸ್ ಅನ್ನ ನೇತ್ ಹಾಕಿದ್ದಾರೆ. ಆಮೇಲೆ ಸ್ಟೈಲ್ ಆಗಿ ಎಂಟ್ರಿ ಕೊಟ್ಟಿದ್ರಲ್ಲ, ಹಂಗೆಲ್ಲ ಬರೋ ಹಾಗಿಲ್ಲ. ತುಂಬಾ ಜನ ಅದಕ್ಕೂ ನಿಮಗೆ ಹಾಕ್ರಿ, ಅವ್ರು ಏನಾದ್ರು ಬರ್ತಾರೆ, ಏನು ಬಟ್ಟೆನೂ ಹಾಕ್ಬಾರ್ದ, ಯಾವ್ದು ರೇಟ್ ಎಷ್ಟೆಷ್ಟು ಅಂತ ಹೇಳಿ ನೋಡೋಣ, ಈ ಥರ ಎಲ್ಲ ಕೇಳ್ತಾ ಇದ್ರು. ಕಾನೂನಿನ ಬಗ್ಗೆ ಅರಿವಿರ್ಬೇಕು ಸ್ವಲ್ಪನಾದ್ರು. ಇದೆಲ್ಲ ಅಲೋ ಇಲ್ಲ. ಇವರು ಆರೋಪಿ ಸ್ಥಾನದಲ್ಲಿ ಇದ್ದಾರೆ. ಏನು ಸಿನಿಮಾ ಶೂಟಿಂಗಿಗೆ ಹೋಗಿಲ್ಲ, ನಾರ್ಮಲ್ ಆಗಿ ಹೊರಗಡೆ ಇರೋ ಹಾಗೆ ಒಂದು ಬರಮಾಡ ಚಡ್ಡಿ, ಒಂದು ಬನಿಯನ್ನು, ಕೂಲಿಂಗ್ ಗ್ಲಾಸ್ ಎಲ್ಲ ಹಾಕೊಂಡು ಹೋಗೋಕೆ ಅವ್ರು ಹೋಗಿದ್ದು ಗೋವಾಗಲ್ಲ, ಬಳ್ಳಾರಿ ಜೈಲಿಗೆ. ಸೊ ಅದನ್ನೆಲ್ಲ ಮಾಡೋ ಹಾಗಿಲ್ಲ, ಅದಕ್ಕೆಲ್ಲ ಅವಕಾಶ ಇಲ್ಲ. ಅವಕಾಶ ಕೊಟ್ಟಂತ ಅಧಿಕಾರಿಗಳಿಗೂ ಕೂಡ ಈಗ ಸಂಕಷ್ಟ ಎದುರಾಗ್ತಾ ಇದೆ. ಕಾರಾಗೃಹ ಇಲಾಖೆ ಡಿಜಿಪಿಗೆ ಪತ್ರ ಬರೆಯಲಾಗಿದೆ. ಉತ್ತರ ವಲಯ ಡಿಐಜಿ ಟಿಪಿ ಶೇಷ ಅವರಿಂದ ಪತ್ರವನ್ನು ಬರೆಯಲಾಗಿದೆ. ಗ್ಲಾಸ್ ಹಾಕೊಂಡು ಬಳ್ಳಾರಿ ಜೈಲಿಗೆ ಆಗಮಿಸಿದಂತ ದರ್ಶನ್ ಬೆಂಗಾವಲು ವಾಹನ ಭದ್ರತಾ ಸಿಬ್ಬಂದಿ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಪತ್ರವನ್ನು ಬರೆಯಲಾಗಿದೆ. ಶಿಸ್ತು ಕ್ರಮ ಜರುಗಿಸೋಕೆ ಮಾನ್ಯ ಪ್ರಾಧಿಕಾರಕ್ಕೆ ವರದಿ ಸಲ್ಲಿಸುವಂತೆ ಕೋರಿಕೆಯನ್ನ ಮಾಡಲಾಗಿದೆ. ಅದರ ಫೋಟೋವನ್ನ ನೀವು ಗಮನಿಸ್ತಾ ಇದ್ದೀರಾ. ನೋಟಿಸ್ ಏನು ಕೊಟ್ಟಿದ್ರು ಅದರ ಫೋಟೋವನ್ನ TV5 ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ವಿಚಾರಣಾಧೀನ ದರ್ಶನ್ ಧರಿಸಿದ್ದಂಥ ಈ ಗ್ಲಾಸ್ ಏನಿತ್ತು, ಕೂಲಿಂಗ್ ಗ್ಲಾಸ್ ಏನಿತ್ತು, ಅದನ್ನೆಲ್ಲ ಧರಿಸ್ಕೊಂಡು ಹೋಗೋ ಹಾಗಿಲ್ಲ. ಅದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಇವರು ಕಡ್ಗ ಹಾಕೊಂಡು ಹೋಗಿದ್ರು, ಗ್ಲಾಸ್ ಹಾಕೊಂಡು ಹೋಗಿದ್ರು. ಸೊ ಅದೆಲ್ಲ ತಪ್ಪು. ಎಲ್ಲ ಆರೋಪಿಗಳನ್ನು ಹೇಗೆ ನಡೆಸ್ಕೊಳ್ತಾರೋ ಹಾಗೇ ನಡೆಸ್ಕೊಳ್ಬೇಕು ಇವರನ್ನು ಕೂಡ. ಇವ್ರು ಹೀರೋ ಅಂದಿದ ತಕ್ಷಣ ಅದನ್ನು ಮಾಡೋ ಹಾಗಿಲ್ಲ. ಇನ್ನೊಬ್ರು ಯಾರೋ ಇನ್ನೊಂದು ಯಾವುದೋ ಮಾಡ್ತಾರೆ. ಸೊ ಅದಕ್ಕೆಲ್ಲ ಅವಕಾಶ ಇಲ್ಲ. ಆದರೂ ಕೂಡ ಈ ಪೊಲೀಸ್ ಅಧಿಕಾರಿಗಳಿಗೆ ಇದೆಲ್ಲ ಗೊತ್ತಿದ್ದು ಅದು ಯಾಕೆ ಮಾಡ್ತಿದ್ದಾರೋ, ಅದು ಏನು ಕತೆನೋ ಗೊತ್ತಿಲ್ಲ. ಮೈ ಮರ್ತಿದ್ಕೆ, ಬೇಜವಾಬ್ದಾರಿ ಪ್ರದರ್ಶನ ಮಾಡಿದ್ಕೆ, ಹೀರೋ ಅನ್ನೋದಕ್ಕೆ ಎಲ್ಲರೂ ಸಹಾಯ ಮಾಡಿದಕ್ಕೆ 9 ಅಧಿಕಾರಿಗಳು ತಲೆದಂಡ ಆದರೂ ಇನ್ನೂ ಈ ಅಧಿಕಾರಿಗಳು ಮಾತ್ರ ಕಾನೂನು ಫಾಲೋ ಮಾಡ್ತಾ ಇಲ್ಲ, ಬುದ್ಧಿನೂ ಕಲ್ತಿಲ್ಲ. ಯಾವಾಗ ಮಾಧ್ಯಮಗಳು TV5 ಅಂತೂ ನಿರಂತರವಾಗಿ ಪ್ರಶ್ನೆ ಮಾಡ್ತು, ಏನ್ರಿ ಇದು ಕೂಲಿಂಗ್ ಗ್ಲಾಸ್ ಹಾಕೊಂಡು ಕಳಿಸ್ತಾ ಇದ್ದೀರಾ, ಯಾರು ಅವಕಾಶ ಕೊಟ್ಟರು, ಹೇಗೆ ಹಾಕೊಳ್ಳೋಕೆ ಬಿಟ್ರಿ, ಎಲ್ಲ ಆರೋಪಿಗಳನ್ನ ಹೀಗೆ ಕರ್ಕೊಂಡು ಹೋಗ್ತೀರಾ, ಎಲ್ಲ ಆರೋಪಿಗಳಿಗೂ ಇದೇ ಥರ ಟ್ರೀಟ್ಮೆಂಟ್ ಇರುತ್ತಾ ಅಂತ ನಾವು ಪ್ರಶ್ನೆ ಮಾಡಿದ್ವಿ. ಯಾವಾಗ ಈ ವಿಡಿಯೋ ಮಾಧ್ಯಮಗಳಲ್ಲಿ ಬರೋಕ್ಕೆ ಶುರು ಆಯಿತೋ, ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ವೋ, ಈಗ ಪತ್ರ ಬರೆದಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ. ಯಾರು ಇವ್ರನ್ನ ಕರ್ಕೊಂಡು ಹೋದ್ರೋ ಆ ಅಧಿಕಾರಿಗಳಿಗೆ ಉತ್ತರ ಕೊಡಬೇಕು. ಹೆಂಗೆ ಹಾಕಕ್ಕೆ ಬಿಟ್ರು, ಯಾಕೆ ಹಾಕಕ್ಕೆ ಬಿಟ್ರು, ಎಲ್ಲದಕ್ಕೂ ಉತ್ತರ ಕೊಡಬೇಕು. ಇದಕ್ಕೆ ಸಂಬಂಧಪಟ್ಟಂತೆ DIG ಅವರನ್ನ ಮಾತನಾಡಿಸಿದ್ವಿ. ಈ ಸಂದರ್ಭದಲ್ಲಿ ಅವ್ರು ಏನೇನು ಹೇಳಿದ್ರು ಅನ್ನೋದನ್ನ ಕೇಳೋಣ ಬನ್ನಿ. ಮಾತನಾಡೋದಕ್ಕೆ ಬೆಳಗಾವಿಯ DIG ಆಗಿರುವಂತಹ ಶೇಷ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಈಗ ಸಾಮಾನ್ಯವಾಗಿ ನಾವು ದರ್ಶನ್ ಅವರ ಒಂದು ವಿಚಾರಕ್ಕೆ ಬಂದು ನೋಡಿದಾಗ ಅವರು ನಟರಾಗಿದ್ರು ಅಥವಾ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಅದು ನೆಕ್ಸ್ಟು. ಆದರೆ ಮೊದಲು ಈ ಪ್ರಕರಣದಲ್ಲಿ ಅವರೊಬ್ಬ ಆರೋಪಿ. ಈಗಾಗಲೇ ಬೆಂಗಳೂರಿನಲ್ಲಿ ಯಾವಾಗ ಪರಪ್ಪನ ಅಗ್ರಹಾರದಲ್ಲಿದ್ದರು ಎಲ್ಲವೂ ಕೂಡ ಬೆಳಕಿಗೆ ಬಂತು. ಈಗ ಅವರನ್ನು ಬೇರೆ ಒಂದು ಜೈಲಿಗೆ ಸ್ಥಳಾಂತರ ಮಾಡುವಾಗಲೂ ಕೂಡ ಅನೇಕ ಲೋಪದೋಷಗಳು ಕಂಡು ಬಂದಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಏನು ಹೇಳ್ತೀರಿ ಈ ಬಗ್ಗೆ ಅಂತ? ಈಗ ನೋಡಿ, ಅವರು ಏನು ಕೂಲಿಂಗ್ ಗ್ಲಾಸ್ ಹಾಕೊಂಡು ಬಂದಿದ್ದು ಮತ್ತೆ ಕಡಗ ಹಾಕೊಂಡು ಬಂದಿದ್ದು ನಾನು ಕೂಡ ನನ್ನ ಟಿವಿನಲ್ಲಿ ನೋಡಿದ್ದಾನೆ. ಆಕ್ಚುಲಿ ಅವ್ರದ್ದು ಏನೇ ಬಿಲಾಂಗಿಂಗ್ಸ್ ಏನೇ ಇದ್ರು ಕೂಡ ಅವರು ಬ್ಯಾಗ್ ಅಲ್ಲಿ ಇಟ್ಟು ತಂದು ಅದನ್ನ ಜೈಲಿಗೆ ಜಮಾ ಮಾಡಬೇಕಿತ್ತು. ಇವರು ಪಿಕ್ನಿಕ್ ಬರೋ ರೀತಿಯಲ್ಲಿ ಇವರು ಎಸ್ಕಾರ್ಟ್ ವೆಹಿಕಲ್ ಕುಳಿತುಕೊಂಡು ಕೂಲಿಂಗ್ ಗ್ಲಾಸ್ ಎಲ್ಲ ಹಾಕೊಂಡು ಬರ್ತಾರೆ ಅಂದ್ರೆ ಅದು ಸಮಾಜಕ್ಕೆ ಒಂದು ನೆಗೆಟಿವ್ ಮೆಸೇಜ್ ಆಗುತ್ತೆ. ಅದಕ್ಕೋಸ್ಕರ ಎಲ್ಲ ಎಂಟೈರ್ ಏನು ಎಸ್ಕಾರ್ಟ್ ಸಿಬ್ಬಂದಿಗಳು ಏನಿದ್ದಾರೆ ಅದೆಲ್ಲರನ್ನೂ ಕೂಡ ಒಂದು ಡಿಸ್ಟೆಂಟ್ ಆಕ್ಷನ್ ತಗೊಳ್ಳಿ ಅಂತೇಳಿ ನಮ್ಮ ಹಿರಿಯ ಅಧಿಕಾರಿಗಳಿಗೆ ನಾನು ಪತ್ರ ಬರೀತಾ ಇದ್ದೀನಿ. ಈಗ ಇದ್ರ ಜೊತೆಗೆ ಮೇಲ್ನೋಟಕ್ಕೆ ಇಲ್ಲಿ ಲೋಪದೋಷ ಆಗಿರುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಅಂದರೆ ಆಲ್ರೆಡಿ ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ಲೋಪದೋಷ ಆಗಿತ್ತು. ಈ ಒಂದು ಸಂದರ್ಭದಲ್ಲಾದರೂ ಕೂಡ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮ ವಹಿಸ್ತಾರೆ ಅಂತ ರಾಜ್ಯದ ಜನತೆ ಅಂದ್ಕೊಂಡಿತ್ತು ಸರ್. ಆದರೆ ಎಲ್ಲೋ ಒಂದೆಡೆ ಅಧಿಕಾರಿಗಳು ಮತ್ತೆ ಈ ಲೋಪದೋಷವನ್ನು ಎಸಗ್ತಾ ಇರುವಂಥದ್ದು ನೋಡಿದ್ರೆ ಬಳ್ಳಾರಿಯಲ್ಲೂ ಅದೇ ರೀತಿಯಾದಂತಹ ಪರಿಸ್ಥಿತಿ ಎದುರಾಗುತ್ತಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಇಲ್ಲ, ಬಳ್ಳಾರಿನಲ್ಲಿ ಆ ರೀತಿ ಆಗ್ಲಿಕ್ಕೆ ಆಗೋ ಸಾಧ್ಯನೇ ಇಲ್ಲ. ನಾವು ಅವ್ನಿಗೆ ಯಾವ ರೀತಿ ನಾವು ಬಿಗಿ ಭದ್ರತೆ ಇಡಬೇಕು ಆ ರೀತಿ ಇಡ್ತಾ ಇದೀವಿ. ಆಕ್ಚುಲಿ ಅವನು ಸಾಮಾನ್ಯ ಇದ್ದಾನೆ. ಒಂದು ನಾವ್ ಎಷ್ಟು ಕಣ್ಗಾವಲ್ಲಿ ಇಡಬೇಕು, CCTV ಜಾಸ್ತಿಯಾಗಿ ಎಲ್ಲ ಮಾಡಿದೀವಿ ನಾವು. ಆಕ್ಚುಲಿ ಸಿಬ್ಬಂದಿಗಳ ಸಂಖ್ಯೆನೂ ಕೂಡ ಹೆಚ್ಚು ಮಾಡ್ಕೊಂಡಿದೀವಿ.
ನಾವು ಬಿಗಿಯಾಗಿ ಇಟ್ಕೊಳ್ತೀವಿ. ಬಟ್ ಈ ಏನು ಪ್ರಾಸೆಸ್ ಅಲ್ಲಿ ಅವ್ನು ಟ್ರಾನ್ಸ್ಫರ್ ಮಾಡೋ ಪ್ರಾಸೆಸ್ ಅಲ್ಲಿ ಏನಾಗಿದೆ, ಆ ಒಂದು ಲೋಪದೋಷ ಕಂಡು ಬಂತು, ಅದಕ್ಕೋಸ್ಕರ ನೋಟಿಸ್ ನೀಡಿದ್ದೀನಿ. ನಮ್ಮ ಆಫೀಸರ್ ಕೂಡ ಯಾವ ರೀತಿ ಬಿಗಿಯಾಗಿರ್ಬೇಕು, ಸ್ಟ್ರಿಕ್ಟ್ ಆಗಿ ಅವ್ರು ನೋಡ್ಕೊಳ್ಬೇಕು ಅಂತ ಅದು ಕೂಡ ಇನ್ಸ್ಟ್ರಕ್ಷನ್ಸ್ ಆಲ್ರೆಡಿ ಕೊಟ್ಟಿದ್ದೀನಿ ನಾನು. ಅವರು ಈಗ ಮುಂದಿನ ಒಂದು ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ ಸರ್? ಈಗ ಅಲ್ಲ, ಶಿಸ್ತು ಕ್ರಮಕ್ಕಂತ ಶಿಫಾರಸು ಮಾಡ್ತಾ ಇದೆ. ಸರ್ಕಾರ ಮುಜುಗರ ಆಗಿದೆ, ಮುಜುಗರ ಆದ್ಮೇಲೂ ಕೂಡ ಇದೇ ರೀತಿ ಮಾಡ್ತಾ ಇದಾರೆ ಅಂದ್ರೆ ಅವ್ರು ಏನ್ ಡಿಸಿಷನ್ ತಗೊಳ್ತಾರೆ ಅದು ತಗೊಳ್ಬೇಕು. ಅವರು ಸರಿಯಾಗಿ ಅವರು ಡಿಸಿಷನ್ ತಗೊಳ್ಬೇಕು. ದರ್ಶನ್ ಅವರಿದ್ರು ಅನ್ನೋ ಕಾರಣಕ್ಕೋಸ್ಕರ ಇದೆಲ್ಲವೂ ಕೂಡ ಬೆಳಕಿಗೆ ಬಂತು. ಆದರೆ ಜೈಲಲ್ಲಿ ಮೊದಲಿಂದಲೂ ಕೂಡ ಇದೇ ರೀತಿಯಾದಂತಹ ಒಂದು ಫೆಸಿಲಿಟಿ ಕೊಡುವಂಥದ್ದೇನಿದೆಯಲ್ಲ, ಇದು ಮುಂದುವರಿತಾ ಇತ್ತು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸರ್ಕಾರ ಅದೇ ರೀತಿಯಾಗಿ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ವಹಿಸೋದಕ್ಕೆ ಏನಾದರೂ ಮುಂದಾಗತ್ತಾ? ನೋಡಿ, ಜೈಲಲ್ಲಿ ಕೆಲವಷ್ಟು ಘಟನೆಗಳಾಗಿದಾವೆ, ಇಲ್ಲ ಅಂತ ಅಲ್ಲ. ನಾನು ಕೂಡ ಇಲ್ಲಿ ಅಧಿಕಾರ ವಹಿಸ್ಕೊಂಡು 1.5 ವರ್ಷ ಆಗಿದೆ. ಈ 1.5 ವರ್ಷದಲ್ಲಿ ಯಾವ ಒಂದು ಘಟನೆಗಳು ಕೂಡ ಆಗಿಲ್ಲ. ಮೊದಲು ಏನು ಆಗಿತ್ತು ಅದ್ರ ಮೇಲೆ ಎಲ್ಲೋ ಕ್ರಮ ತಗೊಂಡಿದೀವಿ. 1.5 year ಇದರಲ್ಲ ನಾವು ಆಲ್ಮೋಸ್ಟ್ ಒಂದು 20-25 FIR ಮಾಡಿಸ್ತೀವಿ. ಆಕ್ಚುಲಿ ಯಾರ್ಯಾರು ತಪ್ಪು ಮಾಡಿ ಅವ್ರ ಮೇಲೆ ಕ್ರಮ ತಗೊಂಡಿದೀವಿ. ಮುಲಾಜೆ ಇಲ್ಲ. ಸಿಬ್ಬಂದಿಗಳು ತಪ್ಪು ಮಾಡೋರು ಕ್ರಮ ತಗೊಳ್ತೀವಿ, ಹಿರಿಯ ಅಧಿಕಾರಿಗಳು ತಪ್ಪು ಮಾಡೋರು ಕ್ರಮ ತಗೊಳ್ತೀವಿ, ಬಂದಿಗಳು ತಪ್ಪು ಮಾಡಿದ್ರು ಕೂಡ ಕ್ರಮ ತಗೊಳ್ತೀವಿ. ಮುಲಾಜೆ ಇಲ್ಲ. ಆಕ್ಚುಲಿ ಕಾನೂನು ಎಲ್ಲರಿಗೂ ಒಂದೇ, ದರ್ಶನ್ಗೂ ಒಂದೇ, ನಮ್ಮ ಸಿಬ್ಬಂದಿಗಳಿಗೂ ಒಂದೇ, ಎಲ್ಲರಿಗೂ ಒಂದೇ, ಸಾಮಾನ್ಯ ಮನುಷ್ಯನಿಗೂ ಒಂದೇನೆ, ಯಾವ ದೊಡ್ಡ ಇವ್ರು ಬಂದ್ರು ಕೂಡ ಅವೆಲ್ಲ ಒಂದೇನೆ. ಆಕ್ಚುಲಿ ಕಾನೂನು ಈ ದೇಶದ ಕಾನೂನ ಎಲ್ಲರೂ ಕೂಡ ಗೌರವ ಕೊಡಬೇಕು. ನಾವು ಕೂಡ ಗೌರವ ಕೊಡ್ತೇವೆ, ಅವರು ಕೂಡ ಗೌರವ ಕೊಡಬೇಕು. ಕಾನೂನು ಸರಿಯಾಗಿ ಪಾಲನೆ ಮಾಡಬೇಕು.